ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಲೈಫ್ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಹೆಸರು ರೋಜಿ, ವಯಸ್ಸು 30, ನೋಡಲು ಗುಂಡು ಗುಂಡಾಗಿದ್ದೇನೆ. ಹೀಗೆ ಇರೋದೇ ನಮ್ಮ ತಂದೆ ತಾಯಿಗೆ ಅನುಕೂಲ ಆಯಿತು. ಯಾಕೆ ಅಂತ ಕೇಳುತ್ತೀರಾ? ನಮ್ಮ ಪೋಷಕರು ನಂಗೆ ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಹಣಕ್ಕಾಗಿ ಮದುವೆ ಮಾಡಿಕೊಟ್ಟು ಬಿಟ್ರು. ನಾನು ಕಲ್ಯಾಣದ ವಯಸ್ಸಿಗೆ ಬಂದಾಗ ನನ್ನ ಪತಿರಾಯ ಹೀಗೆ ಇರಬೇಕು, ಹಾಗೆ ಇರಬೇಕು ಎಂದು ಕನಸು ಕಂಡಿದ್ದೆ. ಪೂರ್ಣವಿರಾಮ. ನಂದು ಇನ್ನೇನು ಡಿಗ್ರಿ ಮುಗಿತಾ ಇತ್ತು. ಅಷ್ಟರಲ್ಲಿಯೇ ನನ್ನ ತಂದೆ ಕಲ್ಯಾಣದ ಪ್ರಸ್ತಾಪ ಮಾಡಿಬಿಟ್ರು. ಮೊದಲೇ ನಮ್ಮದು ಬಡ ಕುಟುಂಬ, ಹೀಗಾಗಿ ಮನೆಯಲ್ಲಿ ಶ್ರೀಮಂತ ಕುಟುಂಬ ನೀಡಿದ ಆಫರ್ ಅನ್ನು ನಮ್ಮ ತಂದೆ ಬಿಟ್ಟು ಕೊಡಲೇ ಇಲ್ಲ. ಅಲ್ಲದೆ ಪತಿರಾಯ ರಮೇಶ ಸಹ ನೋಡಲು ಸುಂದರವಾಗಿದ್ದ. ಅಲ್ಲದೆ ದೂರದ ಊರಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಹೀಗಾಗಿ ಪತಿರಾಯನಿಗೆ ಕೈತುಂಬ ಸಂಬಳ ಇತ್ತು. ಇದೇ ಕಾರಣಕ್ಕೆ ನನ್ನ ಅಪ್ಪ ತಡಮಾಡದೆ ಮದುವೆ ನಿಶ್ಚಯ ಮಾಡಿಯೇ ಬಿಟ್ರು. ಆಮೇಲೆ ಕಲ್ಯಾಣ ಮುಗಿಯಿತು. ಹೇಗೋ ಅಪ್ಪನ ಆಸೆಯಂತೆ ಎಲ್ಲ ಮುಗಿದು ಹೋಯ್ತು. ಇನ್ನೇನು ಗಂಡನ ಮನೆ ಸೇರಿ ಖುಷಿ ಜೀವನ ನಡೆಸಬೇಕೆಂದು ಕನಸು ಕಂಡಿದ್ದ ನಾನು ಮೊದಲ ದಿನವೇ ಆಘಾತ ಉಂಟಾಯಿತು. ಯಾಕೆಂದರೆ ಮೊದಲ ದಿನ ಪತಿರಾಯ ಕೆಲಸ ಮಾಡದೆ ಸುಮ್ಮನೆ ಮಾತಾಡಿ ನಿದ್ರೆಗೆ ಜಾರಿದರು. ಆದ್ರೆ ಅಂದು ನನ್ನ ಕನಸಿಗೆ ತಣ್ಣೀರು ಬಿದ್ದಂತೆ ಆಯ್ತು. ನಮ್ಮ ಅತ್ತೆ ಮೊದಲೇ ತೀರಿ ಹೋಗಿದ್ರು. ಹೀಗಾಗಿ ಮನೆಯಲ್ಲಿ ಮಾವ ಮತ್ತೆ ನಾದಿನಿ ಮತ್ತೆ ಒಬ್ಬರು ಆಂಟಿಯವರ ಮಕ್ಕಳು ಇದ್ದೇವೆ. ಹೀಗೆ ಮರುದಿನ ಮನೆಯಲ್ಲಿ ನಮ್ಮ ಹನಿಮೂನ್ ಬಗ್ಗೆ ಮಾತಾಡುತ್ತಾ ಇದ್ರು. ಆದ್ರೆ ರಮೇಶ ಮಾತ್ರ ಕುಂಟು ನೆಪ ಹೇಳಿ ಕ್ಯಾನ್ಸಲ್ ಮಾಡಿಬಿಟ್ರು. ಕಲ್ಯಾಣದ ನಂತರವೂ ರಮೇಶಗೆ ಯಾವುದೇ ಆಸಕ್ತಿ ಇರಲಿಲ್ಲ. ಇದನ್ನು ನೋಡಿ ತುಂಬಾ ಬೇಸರ, ನೋವಾಯಿತು. ಆಮೇಲೆ ರಮೇಶ ನನ್ನ ಮನೆಯಲ್ಲಿ ಬಿಟ್ಟು ವಾಪಸ್ ಕೆಲಸಕ್ಕೆ ಹೋಗೋ ವಿಚಾರ ಮಾಡಿದ್ರು. ಆದ್ರೆ ಮನೆಯವರ ಒತ್ತಾಯಕ್ಕೆ ನನ್ನ ಅವರ ಜೊತೆ ಕರೆದುಕೊಂಡು ಹೋದ್ರು. ಅಲ್ಲಿ ದಿನ ಕಳೆದಂತೆ ಸ್ವಲ್ಪ ಅರ್ಥ ಮಾಡಿಕೊಂಡೇವು. ಆದ್ರೆ ರಮೇಶನಿಗೆ ಕೆಲಸ ಮಾಡುವ ಆಸಕ್ತಿ ಇರಲೇ ಇಲ್ಲ. ನನ್ನ ಎಲ್ಲ ಪ್ರಯತ್ನ ವ್ಯರ್ಥ ಆಯಿತು. ರಮೇಶ ಏನಾದರೂ ಬೇರೆ ಹೆಣ್ಣಿನ ಸಹವಾಸ ಮಾಡಿದ್ದಾನಾ ಎಂಬ ಅನುಮಾನ ಶುರುವಾಯಿತು. ಅದೇ ಕಾರಣಕ್ಕೆ ನನ್ನ ದೂರ ಮಾಡಿದ್ದಾನಾ ಅನ್ನೋ ಪ್ರಶ್ನೆ ತಲೆಯಲ್ಲಿ ಬರುತ್ತಾ ಇತ್ತು. ಅವತ್ತು ತಾಳ್ಮೆ ಕಳೆದುಕೊಂಡಿದ್ದೆ. ಏಕಾಏಕಿ ರಮೇಶ ಮೇಲೆ ರೇಗಾಡಿದೆ. ಆದ್ರೆ ರಮೇಶ ಮಾತ್ರ ಸಮಾಧಾನವಾಗಿ ಆ ರೀತಿ ಯಾವುದೂ ಇಲ್ಲ ಅಂತ ಸುಮ್ಮನೆ ಆದ. ನಮ್ಮ ನಾದೀನಿ ಬೇರೆ ನಡುವೆ ಫೋನ್ ಮಾಡಿ ಹೇಗೆ ಇದೀರಿ, ಚೆನ್ನಾಗಿದ್ದೀರಾ, ಎಲ್ಲಾ ಸರಿ ಇದೇನಾ ಅಂತೆಲ್ಲ ಕೇಳುತ್ತಾ ಇದ್ರು. ಅದೊಂದು ದಿನ ನಾನೇ ಕೋಪದಲ್ಲಿ ನಾದೀನಿಗೆ ಫೋನ್ ಮಾಡಿ, ಕೋಪದಲ್ಲಿ ಯಾಕೆ ನನ್ನ ಜೀವನ ಹಾಳು ಮಾಡಿದ್ರಿ? ಕಲ್ಯಾಣ ಆಗಿ ತಿಂಗಳುಗಳು ಕಳೆಯುತ್ತಾ ಬಂದ್ರೂ ನನ್ನೊಂದಿಗೆ ಕೆಲಸ ಮಾಡಿಲ್ಲ. ನಾನು ಎಷ್ಟೇ ಪ್ರಯತ್ನ ಮಾಡಿದ್ರೂ ವ್ಯರ್ಥ ಆಗತ್ತಾ ಇದೆ ಅಂತ ಹೇಳಿದೆ. ಆದ್ರೆ ನಾದೀನಿ ಫೋನ್ ಕಟ್ ಮಾಡಿದ್ರು. ಅದಕ್ಕೂ ಮುಂಚೆ ಪಕ್ಕದಲ್ಲಿ ಯಾರಿಗೋ ನಾವು ಅಂದುಕೊಂಡ ಹಾಗೆ ಆಗಿದೆ ಅಂತ ಹೇಳೋದು ಕೇಳಿದೆ. ನನ್ನ ತಲೆಯಲ್ಲಿ ಅವರ ಮಾತೇ ಬರುತ್ತಾ ಇತ್ತು. ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಆಯ್ತು. ಮರುದಿನ ರಮೇಶ ನಂಗೆ ಕುಡಿಸಿ ಮಾತು ಶುರು ಮಾಡಿದ. ಆ ದಿನ ತಾನು ಸಲಿಂಗ ಕಾಮಿ ಅಂತ ಬಾಯಿ ಬಿಟ್ಟ. ಮೊದಲು ಆತನ ಮಾತು ನನಗೆ ನಗು ತರಿಸಿತು. ಆಮೇಲೆ ಕಣ್ಣೀರು ತನ್ನಿಂದ ತಾನೇ ಹರಿಯತೊಡಗಿತ್ತು. ಆಮೇಲೆ ಕೋಪ ಬಂದು ಯಾಕೆ ನನ್ನ ಜೀವನ ಹಾಳು ಮಾಡಿದ್ರಿ ಅಂತ ರೇಗಾಡಿದೆ. ರಮೇಶ ಮನೆಯವರ ಒತ್ತಾಯಕ್ಕೆ ಕಲ್ಯಾಣ ಆಗಿದ್ದಾಗಿ ಹೇಳಿದ. ತಾನು ಬದಲಾವಣೆ ಆಗೋಕ್ಕೆ ಪ್ರಯತ್ನ ಮಾಡುತ್ತಾ ಇರೋದಾಗಿ ಹೇಳಿದ. ಆದ್ರೆ ಅದು ಅವನಿಂದ ಆಗಿಲ್ಲ ಅನ್ನೋ ಮಾತು ಕೂಡ ಹೇಳಿ ಅಳ್ತೊಡಗಿದ. ಆಮೇಲೆ ಯಾವಾಗ ದುಃಖದಲ್ಲಿ ನಿದ್ರೆಗೆ ಜಾರಿದ್ವಿ ಗೊತ್ತೇ ಆಗಲಿಲ್ಲ. ಮರುದಿನ ರಮೇಶ ಎಂದಿನಂತೆ ಕೆಲಸಕ್ಕೆ ಹೋದ್ರು. ಅದಕ್ಕೂ ಮುನ್ನ ನನ್ನ ಬಳಿ ಕ್ಷಮೆ ಕೇಳಿದ್ರು. ನಾನು ಸುಮ್ಮನೆ ಇದ್ದೆ. ಆಮೇಲೆ ನನ್ನ ಜೀವನ ಹಾಳು ಮಾಡಿದ ಎಲ್ಲರನ್ನೂ ಶಪಿಸಿದೆ. ಡಿಪೋರ್ಸ್ ಪಡೆಯಲು ನಿರ್ಧಾರ ಮಾಡಿದೆ. ಹೊಸ ಜೀವನ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಊರಿಗೆ ಬರೋಕ್ಕೆ ಬಸ್ ಟಿಕೆಟ್ ಬುಕ್ ಮಾಡಿಕೊಂಡೆ. ಮಾವನ ಮನೆಗೆ ಬಂದು ರೇಗಾಡಿದೆ. ಹೇಗೋ 2 ದಿನ ಕಳೆಯಿತು. ಅಂದು ಮನೆಯಲ್ಲಿ ನಾದೀನಿ ಮತ್ತೆ ಆಂಟಿ ತನ್ನ ಮಕ್ಕಳೊಂದಿಗೆ ಮಾರ್ಕೆಟ್ಗೆ ಹೋಗಿದ್ರು. ಅವತ್ತು ಮಾವ ನನ್ನ ಕಷ್ಟ ನೋಡಲಾಗದೆ ಕೆಲಸ ಮಾಡಿಬಿಟ್ರು. ಬಹುದಿನಗಳ ಕಷ್ಟವನ್ನು ತನ್ನಗೇ ಮಾಡಿ ಸಮಾಧಾನ ಮಾಡಿದ್ರು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.